ಬೆಳಗಾವಿಯಲ್ಲಿ ಎರಡು ಜನಾಂಗಗಳ ನಡುವೆ ಕಲ್ಲು ತೂರಾಟ ಆಗಿದೆ. ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಗಲಾಟೆ ಆಗಿರೋದು. ನಿನ್ನೆ ಹೋಳಿ ಹಬ್ಬದ ಆಚರಣೆಯ ವೇಳೆ ಯುವಕರ ನಡುವೆ ಗಲಾಟೆ ಸಂಭವಿಸಿದೆ. ಅದೇ ವಿಚಾರವಾಗಿ ಇವತ್ತು ಗ್ರಾಮದಲ್ಲಿ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟದಲ್ಲಿ 6 ಜನರಿಗೆ ಗಾಯವಾಗಿದೆ. ಗಲಾಟೆಯ ವೇಳೆ ಅಂಬೇಡ್ಕರ್ ಪುತ್ಥಳಿಯ ಕಾಂಪೌಂಡ್ಗೆ ಹಾನಿಯಾಗಿದೆ. ಗ್ರಾಮಸ್ಥರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ನೋಡಿ, ಬೆಳಗಾವಿಯಲ್ಲಿ ಎರಡು ಜನಾಂಗಗಳ ನಡುವೆ ಕಲ್ಲು ತೂರಾಟ ಆಗಿತ್ತು. ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಒಂದು ಗಲಾಟೆ ಪ್ರಾರಂಭ ಆಗಿದ್ದು. ನಿನ್ನೆ ಹೋಳಿ ಹಬ್ಬ ಏನಿತ್ತೋ ಆ ಹೋಳಿ ಹಬ್ಬ ಆಚರಣೆಯ ವೇಳೆ ಯುವಕರ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಅದಾದ್ಮೇಲೆ ತೀವ್ರ ರೀತಿಯಲ್ಲಿ ಗಲಾಟೆ ಆಗ್ಬಿಟ್ಟಿದೆ. ಈ ವಿಚಾರಕ್ಕೆ ಗ್ರಾಮದಲ್ಲಿ ಕಲ್ಲು ತೂರಾಟ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ 6 ಜನರಿಗೆ ಗಾಯಗಳು ಕೂಡ ಆಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಗಲಾಟೆಯ ವೇಳೆ ಅಂಬೇಡ್ಕರ್ ಪುತ್ಥಳಿಯ ಕಾಂಪೌಂಡ್ಗೂ ಕೂಡ ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಗ್ರಾಮಸ್ಥರ ಪ್ರತಿಭಟನೆ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ, ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಇಡೀ ಊರಿಗೆ ಊರೇ ಇಷ್ಟರ ಮಟ್ಟಿಗೆ ಅಸ್ವಸ್ಥ ಆದೋ ರೀತಿಯಲ್ಲಿ ಆಗ್ಬಿಟ್ಟಿತ್ತು. ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು ಅಂತೆಲ್ಲ ಕುತ್ಕೋಬಿಡ್ತಾರೆ. ಅದಾದ್ಮೇಲೆ ಕಲ್ಲು ತೂರಾಟ ಕೂಡ ಆಗತ್ತೆ. ಒಬ್ಬರಿಗೊಬ್ಬರು ಬೈದಾಡ್ಕೊಳ್ಳೋದು, ಹೊಡೆದಾಡ್ಕೊಳ್ಳೋದೆಲ್ಲ ಅತಿ ಹೆಚ್ಚಾಗಿ ನಡೆದ್ಬಿಟ್ಟಿದೆ. ಇದರಿಂದ ಒಂದು 6 ಜನಕ್ಕೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಯಾಕೆ ಗಲಾಟೆ ಶುರುವಾಯಿತು? ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಮತ್ತು ಸದ್ಯದ ಸಿಚುವೇಶನ್ ಏನಿದೆ ಸ್ಥಳದಲ್ಲಿ? ನಿತ್ಯ ಈಗ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಈಗ ಪರಿಸ್ಥಿತಿ ತಿಳಿಗೊಂಡಿದೆ ಅಂತ ಹೇಳ್ಬೋದು. ಈಗ ಅಲ್ಲಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗ ನಿಯೋಜಿಸಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೋಳಿ ಹಬ್ಬದ ನಿಮಿತ್ತವಾಗಿ 2 ಜನಾಂಗದ ಯುವಕರ ಮಧ್ಯೆ ಒಂದು ಗಲಾಟೆ ಆರಂಭ ಆಗುತ್ತೆ. ಇದರಿಂದ ಒಂದು ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ಮೂರ್ತಿಯ ಏನು ಸ್ಟ್ಯಾಚ್ಯೂ ಇರ್ತಕ್ಕಂಥ ಕಾಂಪೌಂಡ್ಗೆ ಒಂದು ಧಕ್ಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 2 ಗುಂಪುಗಳ ಮಧ್ಯೆ ಗಲಾಟೆ ಆಗುತ್ತೆ. ತಡರಾತ್ರಿ 2 ಗುಂಪುಗಳ ಮಧ್ಯೆ ಕಲ್ಲು ತೂರಾಟಗಳಾಗುತ್ತೆ. ಇದರಿಂದ 6 ಜನರಿಗೆ ಗಾಯಗೊಂಡಿದ್ದಾರೆ. ಗಾಯಗೊಂಡಂತವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತದೆ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ. ಈಗಾಗಲೇ ಏನಂದರೆ ಸ್ಥಳಕ್ಕೆ ನಿನ್ನೆ ರಾತ್ರಿನೇ ಏನು ಚಿಕ್ಕೋಡಿ ಸೇರಿದಂತೆ ಚಿಕ್ಕೋಡಿ ವಿಭಾಗದ ವಿವಿಧ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಇನ್ನಷ್ಟೇ ಏನು ಕಲ್ಲು ತೂರಾಟ ಮಾಡಿದಂಥ ಏನು ಎರಡು ಜನಾಂಗ ಏನಿದೆ, ಒಂದೇ ಹಿಂದುಳಿದ ವರ್ಗದ 2 ಜನಾಂಗ ಅಂದರೆ ದಲಿತ ವರ್ಗ ಆಗಿರ್ಬೋದು ಮತ್ತು ಒಡ್ರ ಸಮಾಜ ಆಗಿರ್ಬೋದು, 2 ಸಮಾಜದ ಒಂದು ಯುವಕರ ಮತ್ತು ಆ ಒಂದು ಕಲ್ಲು ತೂರಾಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈಗ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಈಗ ಯಾರು ಈಗ 2 ಜನಾಂಗದ ಯುವಕರು ಯಾರೆಲ್ಲ ಕಲ್ಲು ತೂರಾಟ ಮಾಡಿದಾರೋ ಅವರ ವಿರುದ್ಧ ಕೇಸ್ ದಾಖಲಿಸಕ್ಕೂ ಕೂಡ ಒಂದು ಮೇಲಧಿಕಾರಿಗಳು ಈಗ ಸ್ಥಳೀಯ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಕಲ್ಲು ತೂರಾಟ ನಡೆದಂಥ ಪ್ರಕರಣ ಸಂಬಂಧಪಟ್ಟಂತೆ ಇರ್ತಕ್ಕಂಥ ವಿಡಿಯೋಗಳಾಗಿರ್ಬೋದು, ಸ್ಥಳೀಯವಾಗಿ ಮುಖಂಡರು ಕೊಟ್ಟಂಥ ಮಾಹಿತಿ ಆಗಿರ್ಬೋದು, ಈ ಮಾಹಿತಿಯನ್ನು ಆಧರಿಸಿ ಈಗ ಕೇಸ್ ದಾಖಲಿಸಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ನೀತಿ ಸದ್ಯ ಈಗ ಬೆಕ್ಕೇರಿ ಗ್ರಾಮದಲ್ಲಿ ಏನು ಪರಿಸ್ಥಿತಿ ತಿಳಿಗೊಂಡಿರ್ತಕ್ಕಂಥದ್ದು. ಪೊಲೀಸರು ಏನು ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ಮತ್ತು ಇವತ್ತು 2 ಸಮುದಾಯದ ಏನು ಮುಖಂಡರನ್ನು ಕರೆಸಿ ಒಂದು ಶಾಂತಿ ಸಭೆ ನಡೆಸೋದಕ್ಕೂ ಕೂಡ ಪೊಲೀಸರು ಮುಂದಾಗಲಿದ್ದಾರೆ. ನೀತಿ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.